ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನುಡಿದಂತೆ ಸಿದ್ದರಾಮಯ್ಯನವರೇನೋ ನಡ್ಕೊಂಡಿದ್ದಾರೆ. ಎರಡೂವರೆ ವರ್ಷ ಅನ್ನುವಂಥ ಒಪ್ಪಂದ ಆರಂಭಿಕ ದಿನಗಳಲ್ಲಿ ಏನಾಗಿತ್ತು, ಅದರ ಪ್ರಕಾರ 3 ವರ್ಷಗಳ ಆಡಳಿತವನ್ನು ಪೂರೈಸಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮೊನ್ನೆ ಆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಅವರೇ ಮುಂದಿನ ಮುಖ್ಯಮಂತ್ರಿ ಆಗುತ್ತಾರೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇದೇ ಜೂನ್ 3ಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಪದಗ್ರಹಣವನ್ನು ಮಾಡಬಹುದು, ಅವರ ಆಸೆಯನ್ನು ಅವರು ಈಡೇರಿಸಿಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಆದರೆ ಇಲ್ಲಿಯ ತನಕ ಡಿ.ಕೆ. ಶಿವಕುಮಾರ್ ಅವರು ಶಾಸಕರಾಗಿ, ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ ಅನುಭವ ಇರುವಂತಹ ಡಿ.ಕೆ. ಶಿವಕುಮಾರ್ 45 ಇಯರ್ಸ್ ಆಫ್ ಪಾಲಿಟಿಕ್ಸ್, 45 ವರ್ಷಗಳ ರಾಜಕಾರಣ ಕಾಂಗ್ರೆಸ್ ಪಕ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಅವರದು. ಆದರೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಅಧಿಕಾರವನ್ನು ನಡೆಸ್ತಾರೆ, ಯಾವ ರೀತಿಯಾಗಿ ಆಡಳಿತವನ್ನು ನಡೆಸ್ತಾರೆ, ಅದಕ್ಕೆ ಬೇಕಾದಂತಹ ತಯಾರಿ, ಅದಕ್ಕೆ ಬೇಕಾದಂತಹ ಅನುಭವ ಅಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಈಗ ನೂತನ ಮುಖ್ಯಮಂತ್ರಿ ಆಗಬಹುದು, ಆದರೆ ಅವರ ಮುಖ್ಯಮಂತ್ರಿ ಹಾದಿ ಏನಿದೆಯಲ್ಲ, ಮುಂದಿನ ರಾಜಕಾರಣದ ಹಾದಿ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿಲ್ಲ. ಹೂವಿನ ಹಾದಿಯಂತೂ ಅಲ್ಲವೇ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರ ಮೇಲೆ ಬೇಕಾದಷ್ಟು ಜವಾಬ್ದಾರಿಗಳಿದ್ದಾವೆ. ಅದೆಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗುವಂತಹ ಕೆಲಸವನ್ನು ಈಗ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕಾಗತ್ತೆ. ಈಗ ಅವರು ಇಟ್ಕೊಳ್ಳುವಂತಹ ಅಧಿಕಾರಿ ವರ್ಗ ಇದೆಯಲ್ಲ, ಅದು ಬಹಳ ಮ್ಯಾಟರ್ ಆಗುತ್ತೆ. ಬಹಳ ಸೀನಿಯರ್ ಮೋಸ್ಟ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಅಧಿಕಾರಿಗಳನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಜೊತೆಗೆ ಇಟ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ. ಯಾಕೆ ಅಂತ ಹೇಳಿದ್ರೆ, ಮೇಜರ್ಲಿ ಅಹಿಂದ ಮತ ಬ್ಯಾಂಕ್ ಅನ್ನುವಂಥದ್ದೇನಿದೆ, ಅಂದರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಕೇಳಿಬರುವಂತಹ ಪದ ಅಹಿಂದ ವರ್ಗ ಅನ್ನುವಂಥದ್ದು. ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು ಅನ್ನುವಂಥದ್ದು ಏನು ಈ ಮತ ಬ್ಯಾಂಕ್ ಇದೆ, ಅದು ಛಿದ್ರ ಆಗದಂತೆ ಆ ಅಹಿಂದ ಮತ ಬ್ಯಾಂಕ್ ಅನ್ನ ಬಹಳ ಗಟ್ಟಿಯಾಗಿ, ಭದ್ರವಾಗಿ ಕಾಂಗ್ರೆಸ್ ಪಕ್ಷದ ಜೊತೆಗೇ ಇರುವಂತೆ ಇವರೀಗ ನಡ್ಕೊಳ್ಳಬೇಕಾಗತ್ತೆ ಡಿ.ಕೆ. ಶಿವಕುಮಾರ್ ಅವರು. ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ. 3 ವರ್ಷದ ತನಕವೂ ಕೂಡ ಸಿದ್ದರಾಮಯ್ಯನವರು ಇದ್ರು, ಯಾವುದೋ ಒಂದು ರೀತಿಯಲ್ಲಿ ಹೇಗೋ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಹಣವನ್ನು ಹೊಂದಿಸಿ ಹೇಗೋ ಒಂದು ಇಲ್ಲಿ ತನಕ ಸರಿದೂಗಿಸ್ಕೊಂಡು ಬಂದಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ. ಉಳಿದಂತಹ 2 ವರ್ಷಗಳ ಕಾಲ ಈ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಮುಂದುವರಿಸುವಂತಹ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕು. ಅದರ ಜೊತೆಗೆ ಮೇಜರ್ಲಿ ಕೇಳಿ ಬರ್ತಾ ಇರುವಂಥದ್ದು ಇದೇ ಮೇಕೆದಾಟು ಕಾವೇರಿ ವಿಚಾರ. ಅದನ್ನ ಮಾಡೇ ತೀರ್ತೇವೆ ಅಂತ ಇವರೇ 2023ರಲ್ಲಿ ಪಾದಯಾತ್ರೆಯನ್ನು ಮಾಡಿದ್ರು, ಕನಕಪುರದಿಂದ ಬೆಂಗಳೂರಿನ ತನಕ. ಈಗ ಮೇಕೆದಾಟು ವಿಚಾರದಲ್ಲಿ ತಳಪತಿ ವಿಜಯ್, ತಮಿಳುನಾಡಿನ ಮುಖ್ಯಮಂತ್ರಿ, ಅವರೊಂದು ಈಗ ಚಕಾರವನ್ನು ಎತ್ತಿದ್ದಾರೆ. ಈಗ ಅದನ್ನು ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ ಅನ್ನುವಂತಹ ವಿಚಾರ, ಮತ್ತು ಸಮುದಾಯವಾರು, ಪ್ರದೇಶವಾರು ಯಾರ್ಯಾರನ್ನ ಹೇಗೆ ಅನುದಾನಗಳನ್ನು ಕೊಟ್ಟು ಸರಿಯಾಗಿ ನಡೆಸ್ಕೊಳ್ತಾರೆ, ಯಾವ ರೀತಿಯಾಗಿ ಅಧಿಕಾರವನ್ನು ಮಾಡ್ತಾರೆ ಅನ್ನುವಂಥದ್ದು 4ನೇ ವಿಚಾರ. ಆದರೆ ಈಗ ಇನ್ನೂ ಕೂಡ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿಲ್ಲ ಡಿ.ಕೆ. ಶಿವಕುಮಾರ್ ಅವರು. ಸಚಿವ ಸಂಪುಟ ಇನ್ನೂ ಕೂಡ ಸಿದ್ಧವಾಗಿಲ್ಲ. ಸಚಿವ ಸ್ಥಾನದ ಲಾಬಿಗಾಗಿ ಬೇಕಾದಷ್ಟು ಜನ ಈಗಾಗಲೇ ತಮ್ಮ ಲಾಬಿಯನ್ನು ಶುರು ಮಾಡಿದ್ದಾರೆ. ನಮಗ್ ಕೊಡಿ ಅಂತ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ, ಒಂದ್ ಕಡೆ ಸಿದ್ದರಾಮಯ್ಯ ಕಡೆಯಿಂದ ಒತ್ತಡ ಹಾಕುವಂತ ಕೆಲಸ, ಕೆಲವರು ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಇರುವಂತಹ 33 ಸ್ಥಾನಗಳ ಪೈಕಿ ಈಗ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ 3ನೇ ತಾರೀಕು ಏನಾಗ್ತಾ ಇದೆ, ಅವತ್ತಿಗೇನೆ ಒಂದು 10 ಜನ ಸಚಿವರು, ಹೊಸ ಸಚಿವರು ನೂತನವಾಗಿ ಇವರು ಈಗ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ 10 ಜನರ ಪೈಕಿ ಸೀನಿಯರ್ಸ್ಗೆ ಮಣೆ ಹಾಕಲಾಗುತ್ತೆ. ಅಂದರೆ ಅನುಭವಸ್ಥರು, ಹಿರಿಯರು ಯಾರಿದ್ದಾರೆ ಅವರುಗಳಿಗೆ ಮಣೆ ಹಾಕಲಾಗುತ್ತೆ, ಮತ್ತು ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ. ಈಗಿರುವಂಥವ್ರಿಗೆ ಯಾರಿಗೆ ಕೊಡಬೇಕು, ಯಾರ ಕಾರ್ಯವೈಖರಿ ಚೆನ್ನಾಗಿಲ್ಲ, ಯಾರನ್ನ ಕಳಿಸ್ಕೊಡ್ಬೇಕು, ಯಾರನ್ನ ಇರಿಸ್ಕೊಳ್ಬೇಕು, ಯಾರು ಹೊಸ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು, ಇದೆಲ್ಲ ಚರ್ಚೆಗಳು ನಡೀತಾ ಇದೆ. ಇದನ್ನು ಡಿ.ಕೆ. ಶಿ ಅವರಿಗೆ ಮಾಧ್ಯಮದವರು ಕೇಳಿದಾಗ ನನಗೆ ಯಾವುದೂ ಗೊತ್ತಿಲ್ಲ, ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಒಂದು ಸಚಿವ ಸಂಪುಟ ಯಾವ್ಯಾವ ರೀತಿ ಯಾರ್ಯಾರು ಇರಬೇಕು ಅನ್ನುವಂಥ ಲಿಸ್ಟನ್ನು ರೆಡಿ ಮಾಡ್ತಾ ಇದ್ದಾರೆ. ಯಾರ್ಯಾರು ಪೋರ್ಟ್ಫೋಲಿಯೋ ಹೋಗಬೇಕು ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡಲಿದ್ದಾರೆ. ಹೈಕಮಾಂಡ್ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರಲಿದ್ದಾರೆ. ಮೊದಲು ಈ ಡಿ.ಸಿ.ಎಂ ಸ್ಥಾನಗಳೇನಿದೆಯಲ್ಲ, ಪ್ರಮುಖವಾಗಿ ಯತೀಂದ್ರ ಸಿದ್ದರಾಮಯ್ಯ ಹೆಸರು ಕೇಳಿ ಬರ್ತಾ ಇದೆ, ಎಂ.ಬಿ. ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ, ಈಶ್ವರ್ ಖಂಡ್ರೆ ಅವರು ಲಿಂಗಾಯತ ಸಮುದಾಯದಿಂದ, ಇನ್ನು ಅಲ್ಪಸಂಖ್ಯಾತ ಸಮುದಾಯದಿಂದ ಜಮೀರ್ ಅಹಮದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ದಲಿತರ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ, ಅಥವಾ ಈಗಾಗಲೇ 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದುಕೊಂಡು 2013ರಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪದಂತಹ ಮಾಜಿ ಗೃಹ ಸಚಿವರು ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅವರ ಹೆಸರು ಕೇಳಿ ಬರ್ತಾ ಇದೆ. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಡಿ.ಸಿ.ಎಂ ಯಾರ್ಯಾರು ಕೊಡ್ತಾರೆ,
ಜೊತೆಗೆ ಸಚಿವ ಸಂಪುಟದಲ್ಲಿ ಯಾರ್ಯಾರನ್ನ ತಗೊಳ್ಬೇಕು, ಯಾರ್ಯಾರನ್ನ ಹೇಗೆ ನಡೆಸ್ಕೊಳ್ಬೇಕಾಗತ್ತೆ, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ, ಆಡಳಿತವನ್ನು ಹೇಗೆ ನಡೆಸಬೇಕು, ಇದೆಲ್ಲವೂ ಕೂಡ ಬಹಳ ಕ್ಲಿಷ್ಟಕರವಾದಂತಹ ಹಾದಿ ಈಗ ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರುವಂಥದ್ದು. ಹೀಗಾಗಿ ನೂತನ ಮುಖ್ಯಮಂತ್ರಿ ಆದಂಥ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಗೆ, ಯಾವ ರೀತಿಯಲ್ಲಿ ರಾಜಕಾರಣವನ್ನ, ಆಡಳಿತವನ್ನ ಮಾಡ್ತಾರೆ, ಅಭಿವೃದ್ಧಿ ಯಾವ ರೀತಿಯಾಗಿ ಮಾಡ್ತಾರೆ, ಇವರೇ ಹೇಳ್ತಾ ಇರುವಂತೆ ಮತ್ತೊಮ್ಮೆ 2028ಕ್ಕೆ ಬರಕ್ಕೆ ಸಾಧ್ಯ ಇದೆಯಾ, ಏನೆಲ್ಲ ಕೆಲಸಗಳಾಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.